ನಾವು ತಾಂಬೂಲವನ್ನು ಹಾಕ್ತಿರ್ತೀವಿ. ಏನು ಫಲ ಅಂತ ನೋಡೋಣ. ಪರ್ಣಮೂಲೆ ಭವೇದ್ವ್ಯಾಧಿ ಪರ್ಣಾಗ್ರೆ ಪಾಪ ಸಂಭವ. ವಿಳೆದೆಲೆಯಲ್ಲಿ ಬುಡವನ್ನು ತಿಂದರೆ ವ್ಯಾಧಿಯು, ತುದಿಯನ್ನು ತಿಂದರೆ ಪಾಪ ಸಂಭವವು, ಹರಿದ ಎಲೆಯನ್ನು ತಿಂದರೆ ಆಯುಷ್ಯ ಹಾನಿಯು, ಎಲೆಯು ನರಗಳನ್ನು ತಿಂದರೆ ಬುದ್ಧಿ ವಿನಾಶವು ಆಗುತ್ತದೆ. ಅದರಿಂದ ಹರಿದ ಎಲೆಗಳನ್ನು ಬಿಟ್ಟು ಚೆನ್ನಾಗಿರುವ ಎಲೆ, ಬುಡೆ, ತಲೆ, ನರಳಗಳನ್ನು ತೆಗೆದು ತಾಂಬೂಲವನ್ನು ಭಕ್ಷಿಸಬೇಕು ಅಂತ ನಮ್ಮ ಧರ್ಮಶಾಸ್ತ್ರಗಳು ಹೇಳುತ್ತೆ. ಈಗ ಅರ್ಥ ಮಾಡಿಕೊಳ್ಳಿ, ತಾಂಬೂಲ ತಗೋಬೇಕಾದ್ರೆ ಯಾವುದನ್ನು ತಗೋಬೇಕು ಅಂತನೋ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಅದರಿಂದ ತಾಂಬೂಲ ಚರ್ವಣವನ್ನು ಮಾಡಬೇಕಾದ್ರೆ ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಅದನ್ನು ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಅದನ್ನು ನಮಗೆ ಯಾವುದೇ ರೀತಿಯಂಥ ಹಾನಿಯಾಗೋದಿಲ್ಲ. ತಾಂಬೂಲ ಚರ್ವಣ ಒಳ್ಳೆಯದು ಅಂತಲೇ ನಮ್ಮ ಧರ್ಮಶಾಸ್ತ್ರಗಳು ಹೇಳುತ್ತೆ. ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ